व्यासाय भवनाशाय श्रीशाय गुणराशये विद्याय शुद्धविद्याय मध्वाय च नमो नमः। अप्रमन्नरहितम् अजडं विमलं सदा आनन्दतीर्थमतुलं भजे तापत्रयापहम्। योऽन्तः प्रविश्य मम वाचमिमां सुप्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। दुर्वादिध्वान्तरवे वैष्णवे देवरेन्दवे श्रीराघवेन्द्रगुरवे नमो अत्यन्तदयालवे। ब्रह्मचर्य हरिप्रेतिसविद्यावादशालिनः इष्टदान्नकष्टहर्तॄन्नः विद्यामान्यान् मुनीन् नुमः। ಶ್ರೀಗುರುಭ್ಯೋ ನಮಃ. ಹಿಂದಿನ ಪದ್ಯದಲ್ಲಿ ಜಗನ್ನಾಥದಾಸರು ಭಗವತ್ ಸ್ವಾತಂತ್ರ್ಯವನ್ನು ತಿಳಿದುಕೊಳ್ಳದೆ ಯಾವುದೇ ರೀತಿಯಾದಂತಹ ಸಾಧನೆಗಳಿದ್ದರೂ ಕೂಡ ಅದು ಒಂದು ಹಸಿಯಾದಂತಹ ಮಡಿಕೆಯಲ್ಲಿ ನಾವು ನೀರನ್ನು ಹಾಕಿದಾಗ ಅದು ಯಾವ ರೀತಿಯಾಗಿ ಸೋರಿಕೊಂಡು ಹೋಗಿ ವ್ಯರ್ಥವಾಗ್ತದೋ ಅದೇ ರೀತಿಯಾಗಿ ಭಗವಂತನ ಸ್ವಾತಂತ್ರ್ಯದ ಪ್ರಜ್ಞೆ, ಅವನ ಸಾಮರ್ಥ್ಯದ ಪ್ರಜ್ಞೆ ಇದು ಯಾವುದೂ ಕೂಡ ಇಲ್ಲ ಅಂತಾದರೆ ಆವಾಗ ಯಾವುದೇ ಸಾಧನೆಗಳು ಕೂಡ ಅದು ಗಣನೆಗೆ ಬರೋದಿಲ್ಲ. ಅದರಿಂದಾಗಿ ಯಾವುದೇ ರೀತಿಯಾದಂತಹ ಉಪಕಾರಗಳು ಅಥವಾ ಪ್ರಯೋಜನಗಳು ಲಭಿಸೋದಿಲ್ಲ, ಸಾಧಕನಾದಂತಹ ಜೀವರಾಶಿಗೆ ಲಭಿಸೋದಿಲ್ಲ ಎಂಬುದಾಗಿ ಹೇಳಿದ ನಂತರ ಅದೇ ವಿಚಾರದಲ್ಲಿ ಒಂದಷ್ಟು ದೃಷ್ಟಾಂತವನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ, ಭಗವಂತನನ್ನು ಸರ್ವತಂತ್ರ ಸ್ವತಂತ್ರ ಎಂಬುದನ್ನು ತುಂಬ ನಾವು ವಿವೇಕಿ ಜ್ಞಾನಪೂರ್ವಕವಾಗಿ, ಯಾಕೆ ಅಂತಂದರೆ ಈ ಒಂದು ಜ್ಞಾನ ಅದು ತುಂಬ ಅತಿ ಅವಶ್ಯಕವಾದಂತಹ ಜ್ಞಾನ, ಅತ್ಯಂತ ಉತ್ಕೃಷ್ಟವಾದಂತಹ ಜ್ಞಾನ ಎಂಬುದನ್ನು ಹೇಳ್ತಾರೆ. ಅದಕ್ಕೋಸ್ಕರ ಆ ರೀತಿಯಾಗಿ ತಾನು ಭಗವಂತನ ಪ್ರಜ್ಞೆ, ಭಗವಂತನ ವಿಚಾರವನ್ನು ತಾನು ಅರಿತುಕೊಳ್ಳಬೇಕು, ತಿಳಿದುಕೊಳ್ಳಬೇಕು ಎಂಬುದಾಗಿ ಹೇಳಿ ಅದಾದ ಮೇಲೆ ಎರಡು ರೀತಿಯಾದಂತಹ ದೀಕ್ಷಾ ವಿಚಾರವನ್ನು ಜಗನ್ನಾಥದಾಸರು ಇಲ್ಲಿ ಹೇಳ್ತಾರೆ. ಏನು ಅಂತಂದರೆ, ಎರಡು ದೀಕ್ಷೆಗಳಿಹವು ಬಾಹ್ಯಾಂತರೈನಿಪ ನಾಮದಲ್ಲಿ ಬುಧರಿಂದರಿತು ದೀಕ್ಷಿತನಾಗು ದೀರ್ಘದ್ವೇಷಗಳ ಬಿಟ್ಟು ಹರಿಯೇ ಸರ್ವೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಜನ್ಮಾದಿ ಅರವಿದೂರ ಸುಖಾತ್ಮ ಸರ್ವಗನೆಂದು ಸ್ಮರಿಸುತ್ತಿರು. ಭಗವಂತನನ್ನು ಯಾವ ರೀತಿಯಾಗಿ ತಾನು ತಿಳ್ಕೊಳ್ಳಬೇಕು ಎಂಬುದಕ್ಕೆ ದಾಸರು ಒಂದೆರಡು ವಿಚಾರವನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಒಂದು ಬಾಹ್ಯ ದೀಕ್ಷೆ, ಇನ್ನೊಂದು ಆಂತರಿಕ ದೀಕ್ಷೆ ಅಂತ. ಇದರಲ್ಲಿ ಬಾಹ್ಯ ದೀಕ್ಷೆಗಳು ಎರಡು, ಆಂತರಿಕ ದೀಕ್ಷೆಗಳು ಅಂತ ಎರಡನ್ನು ಹೇಳ್ತಾರೆ. ಅದರಲ್ಲಿ ಯಾವುದು ತುಂಬ ಅತಿ ಅವಶ್ಯಕವಾದಂತಹ ಜ್ಞಾನ, ಯಾವುದನ್ನು ನಾವು ದೀಕ್ಷೆ ಅಂತ ಹೇಳಿಕೊಂಡು ಅದನ್ನು ಉಪಾಸನೆ ಮಾಡ್ತೇವೆ, ಯಾವುದನ್ನು ನಾವು ಸರಿಯಾದಂತಹ ರೀತಿಯಲ್ಲಿ ತಿಳ್ಕೊಳ್ಬೇಕು ಎಂಬ ವಿಚಾರವನ್ನು ಜಗನ್ನಾಥದಾಸರು ಇಲ್ಲಿ ಹೇಳ್ತಾರೆ. ಏನು ಅಂತಂದರೆ, ಈ ಬಾಹ್ಯಾಂತರ ಎಂಬಂತಹ ಎರಡು ದೀಕ್ಷೆಗಳು ಏನಿದೆ, ಇದನ್ನು ಹೇಗೆ ಯಾರಿಂದ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ, ಯಾರು ಜ್ಞಾನಿಗಳಿದ್ದಾರೆ, ಯಾರು ಈ ವಿಚಾರಗಳನ್ನು, ದೀಕ್ಷಾ ವಿಚಾರವನ್ನು ಯಾರು ತಿಳ್ಕೊಂಡಿದ್ದಾರೆ, ಅಂಥವರ ಜೊತೆಗೆ ತಾನು ಅದನ್ನು ತಿಳ್ಕೊಂಡು ಅದರ ಬಗ್ಗೆ ಮಥನವನ್ನು ಮಾಡಿ ಅದರ ಬಗ್ಗೆ ತಾನು ದೀಕ್ಷಿತನಾಗಬೇಕು. ಇದಾದ ಮೇಲೆ ಇನ್ನೊಂದು ಏನು ಅಂತ ಕೇಳಿದರೆ, ಎರಡು ದೀಕ್ಷೆಗಳಿವು ಬಾಹ್ಯಾಂತರವಿನಿಪ ನಾಮದಲ್ಲಿ ಬುಧರಿಂದರಿತು, ಅದನ್ನು ಜ್ಞಾನಿಗಳಿಂದ ತಿಳ್ಕೊಳ್ಬೇಕು.
ತಿಳ್ಕೊಂಡು ದೀಕ್ಷಿತನಾಗು, ಅದರಲ್ಲಿ ತುಂಬ ನಿಷ್ಠೆಯನ್ನು ಇಟ್ಟುಕೋ. ಅದಾದ ಮೇಲೆ ದೀರ್ಘದ್ವೇಷಗಳನ್ನು ಬಿಡಬೇಕು. ಯಾವುದೇ ರೀತಿಯಾದಂತಹ ದ್ವೇಷಗಳು ಅದು ಇರಲೇಬಾರದು. ದ್ವೇಷಗಳು ಅಂತ ಹೇಳಿದರೆ ಯಾವುದು? ಭಗವಂತನಲ್ಲಿ ನಾವು ದ್ವೇಷವನ್ನು ಮಾಡೋದಿಲ್ಲಲ್ವ? ಭಗವಂತನ ದ್ವೇಷವನ್ನು ಮಾಡೋದು ಅಂತ ಹೇಳಿದರೆ ಹೇಗೆ? ಏನದು ದ್ವೇಷ ಶಬ್ದಕ್ಕೆ? ಯಾರೂ ಕೂಡ ಭಗವಂತನನ್ನು ನಂಬದೇ ಇರತಕ್ಕಂಥವರು ಯಾರು ನಾಸ್ತಿಕರಿದ್ದಾರೆ ಅವರು ದ್ವೇಷಾದಿಗಳನ್ನು ಮಾಡ್ತಾರೆ ಇರಲಿ. ಉಳಿದಂಥವರಲ್ಲಿ ಭಗವದ್ವೇಷ ಅಂತ ಹೇಳಿದರೆ ಹೇಗೆ? ಅದನ್ನು ನೀವು ಯಾವ ರೀತಿಯಾಗಿ ಅರ್ಥೈಸಿಕೊಳ್ತೀರಿ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಯಾವುದು ಅಂತ ಕೇಳಿದರೆ ಜೀವಾಭೇದೋ ನಿರ್ಗುಣತ್ವಂ ಅಪೂರ್ಣ ಗುಣತಾರ್ಥ ಸಾಮ್ಯಾಧಿಕ್ಯೇ ತದನ್ಯೇಷಾಂ ಭೇದಸ್ತದ್ಗತ ಏವ ಚ ಪ್ರಾದುರ್ಭಾವ ವಿಪರ್ಯಾಸ ತದ್ಭಕ್ತದ್ವೇಷ್ಯ ಏವ ಚ ತತ್ಪ್ರಮಾಣದಿಂದ ಚ ದ್ವೇಷ ಏತೆ ಅಖಿಲಾಹ ಮತಾಃ. ದ್ವೇಷ ಶಬ್ದಕ್ಕೆ ನೇರವಾಗಿ ಭಗವಂತನನ್ನು ದ್ವೇಷ ಮಾಡಬೇಕು ಅಂತಿಲ್ಲ. ಭಗವಂತನನ್ನು ದ್ವೇಷ ಮಾಡೋದು ಏನು? ಭಗವದ್ವೇಷ ಅಂತ ಹೇಳಿದರೆ 9 ವಿಧವಾಗಿ ನಾವು ದ್ವೇಷಾದಿಗಳಲ್ಲಿ ಹೇಳ್ತೇವೆ. ಯಾವುದೆಲ್ಲ ದ್ವೇಷಗಳು ಅಂತ ಕೇಳಿದರೆ ಜೀವಾಭೇದ, ಭಗವಂತನಿಗೂ ಜೀವರಿಗೂ ಅಭೇದವನ್ನು ತಿಳ್ಕೊಳ್ಳುವಂತಹದ್ದು, ಇದೊಂದು ರೀತಿಯಾಗಿ ದ್ವೇಷದಲ್ಲಿಯೇ ಪರಿಸಮಾಪ್ತಿಯಾಗ್ತದೆ. ಇನ್ನು ನಿರ್ಗುಣತ್ವ, ಭಗವಂತನಲ್ಲಿ ಯಾವುದೇ ರೀತಿಯಾದಂತಹ ಗುಣಗಳಿಲ್ಲ, ಅವನು ನಿರ್ಗುಣ, ಭಗವಂತ ನಮ್ಮಂತೇನೆ ಎಂಬುದಾಗಿ ಉಪಾಸನೆ ಮಾಡುವಂತಹದ್ದು, ಇದೊಂದು ರೀತಿಯಾದಂತಹ ದ್ವೇಷ. ಅಪೂರ್ಣ ಗುಣತ, ಇನ್ನೊಂದು ಭಗವಂತನನ್ನು ನಾವು ಹೇಗೆ ತಿಳ್ಕೊಳ್ಳಬೇಕು? ಪೂರ್ಣ ಗುಣ, ಪೂರ್ಣ ಷಡ್ಗುಣ್ಯ ವಿಗ್ರಹ ಅಂತ, ಎಲ್ಲ ಗುಣಗಳು ಕೂಡ ಅವನಲ್ಲಿ ಪೂರ್ಣವಾಗಿ ಉಂಟು ಅಂತ. ಆದರೆ ಅದನ್ನು ಬಿಟ್ಟು ಅಪೂರ್ಣ ಗುಣ, ಭಗವಂತನಲ್ಲಿ ಯಾವ ರೀತಿಯಾದಂತಹ ಗುಣಗಳೂ ಇಲ್ಲ, ಇದೊಂದು ರೀತಿಯಾಗಿ. ಸಾಮ್ಯ ಆಧಿಕ್ಯ, ಭಗವಂತನಿಗೆ ಸಾಮ್ಯತೆಯನ್ನು ಇತರ ದೇವತೆಗಳನ್ನು ತಿಳ್ಕೊಳ್ಳುವಂತಹದ್ದು, ಅಥವಾ ಭಗವಂತನಿಗಿಂತ ಅಧಿಕರಾದ ಇದ್ದಾರೆ ದೇವತೆಗಳು ಅಂತ ಎಂಬುದನ್ನು ಹೇಳಿಕೊಂಡು ಉಪಾಸನೆ ಮಾಡುವಂತಹದ್ದು. ಭೇದ ಸದ್ಗತ ಏವಚ, ಪರಸ್ಪರ ಭಗವಂತನ ರೂಪಗಳಲ್ಲಿ ಭೇದವನ್ನು ಕಲ್ಪನೆ ಮಾಡುವಂತಹದ್ದು, ಇದೊಂದು ರೀತಿಯಾದಂತಹ ದ್ವೇಷ. ಇನ್ನೊಂದು ಪ್ರಾದುರ್ಭಾವ ವಿಪರ್ಯಾಸ, ಭಗವಂತನ ಉತ್ಪತ್ತಿಯನ್ನು ಅದನ್ನು ವಿಪರೀತವಾಗಿ ಅರ್ಥ ಮಾಡುವಂತಹದ್ದು. ಇನ್ನು ತದ್ಭಕ್ತ ದ್ವೇಷೇವಚ, ಭಗವದ್ಭಕ್ತರ ದ್ವೇಷ. ಅದಾದ ಮೇಲೆ ಭಗವಂತನನ್ನು ಹೇಳುವಂತಹ ಪ್ರಮಾಣಗಳು, ಅಂತಹ ಪ್ರಮಾಣಗಳನ್ನು ನಿಂದನೆ ಮಾಡುವಂತಹದ್ದು, ಇದೆಲ್ಲವೂ ಕೂಡ ದ್ವೇಷ. ಇದೆಲ್ಲವೂ ಕೂಡ ಭಗವಂತನಲ್ಲಿಯೇ ಭಗವಂತನ ದ್ವೇಷದಲ್ಲಿಯೇ ಇದೆಲ್ಲವೂ ಕೂಡ ಪರಿಸಮಾಪ್ತಿಯಾಗಿದೆ. ನೇರವಾಗಿ ಅಲ್ಲದಿದ್ದರೂ ಕೂಡ ಅವಾಂತರ ರೀತಿಯಿಂದ ಬೇರೊಂದು ರೀತಿಯಿಂದಾದರೂ ಕೂಡ ಇದೆಲ್ಲವೂ ಕೂಡ ಭಗವಂತನ ದ್ವೇಷದಲ್ಲಿಯೇ ಇದು ಪರ್ಯವಸಾನ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ನಾವು ದೀರ್ಘದ್ವೇಷ, ತುಂಬ ಈ ದ್ವೇಷಾದಿಗಳನ್ನು ಇಟ್ಟುಕೊಳ್ಳಬಾರ್ದು. ಮುಖ್ಯವಾಗಿ ನಾವು ಪೂಜೆಯನ್ನು ಮಾಡುವಾಗ ಹೇಳುವಂತಹದ್ದಿದೆಯಲ್ವ, ವೈಷ್ಣವ ದ್ವೇಷ ಹೇತೂನ್ಮೇ ಭಸ್ಮಸಾತ್ ಕುರು ಮಾಧವ ಅಂತ ಹೇಳಿಕೊಂಡು, ಭಗವಂತನ ದ್ವೇಷ ಅಂತ ಹೇಳಿದ್ರೆ ಭಗವದ್ಭಕ್ತರ ದ್ವೇಷವನ್ನು ಕೂಡ ಅದು ದ್ವೇಷ ಅಂತ ಅನಿಸಿಕೊಡ್ತದೆ. ಅದಕ್ಕೋಸ್ಕರ ಈ ಭಗವದ್ಭಕ್ತರ ದ್ವೇಷ, ಭಗವಂತನ ದ್ವೇಷ ಇದ್ಯಾವುದೂ ಕೂಡ ನಮ್ಮಿಂದ ಆಗಬಾರ್ದು. ಇಲ್ಲಿ ಬಾಹ್ಯ ದೀಕ್ಷೆ ಅಂತ ಹೇಳಿದರೆ ಭಗವಂತನ ಲಾಂಛನಾದಿಗಳನ್ನು ಹಾಕಿಕೊಂಡು ಅದನ್ನು ಇರುವಂತಹ ಇದ್ದಿದ್ದು ಬಾಹ್ಯ ದೀಕ್ಷೆ. ಇನ್ನು ಆಂತರಿಕ ದೀಕ್ಷೆ ಅಂತ ಹೇಳಿದರೆ ಒಳಗಿನಿಂದ ಭಕ್ತಿ, ವೈರಾಗ್ಯ ಇತ್ಯಾದಿಗಳ ಮೂಲಕವಾಗಿ ಏನನ್ನು ನಾವು ಪಡ್ಕೊಳ್ಳಬೇಕು, ಏನಕ್ಕೋಸ್ಕರವಾಗಿ ಇವನು ಬಂದಿದ್ದಾನೆ ಎಂಬಂತಹ ವಾಸ್ತವಿಕ ಅಂಶವನ್ನು ತಿಳಿದುಕೊಂಡು ಅದರಲ್ಲಿ ತಾನು ನಿಷ್ಠೆಯನ್ನು ಇಟ್ಟುಕೊಂಡು ಅದರಲ್ಲಿ ಮುನ್ನಡೆಯುವಂತಹದ್ದು, ಇದೆಲ್ಲವೂ ಕೂಡ ಬಾಹ್ಯ ದೀಕ್ಷೆ, ಆಂತರಿಕ ದೀಕ್ಷೆ ಅಂತ ಅನಿಸಿಕೊಂಡು ಆಗ್ತದೆ. ಈ ಎಲ್ಲವೂ ಕೂಡ ದ್ವೇಷಾದಿಗಳನ್ನು ಮಾಡಿಕೊಳ್ಳಬಾರದು. ಇದೆಲ್ಲವನ್ನು ಕೂಡ ತಿಳಿದುಕೊಂಡು ಭಗವಂತನನ್ನು, ಭಗವತ್ ಪಾರಮ್ಯವನ್ನು, ಭಗವಂತನ ವಿಚಾರವನ್ನು, ಭಗವಂತನ ಸಾಮರ್ಥ್ಯದ ಯಥಾರ್ಥವಾದಂತಹ ಅರಿವನ್ನು ನಾವು ಪಡೆದುಕೊಳ್ಳಬೇಕು ಎಂಬುದಾಗಿ ಹೇಳಿದ ನಂತರ ಇನ್ನೊಂದು ಈ ವಿಚಾರವನ್ನು
ಎಲ್ಲಿ ವಿಷ್ಣು ರಹಸ್ಯದಲ್ಲಿ ವೇದಾ ಶ್ರುತಯ ಇತ್ಯುಕ್ತ ತಸ್ಯಾರ್ಥ ಸ್ಮೃತಯ ಸ್ಥಿತಿ ಶ್ರುತಿಸ್ಮೃತಿ ಉಭೇ ನೇತ್ರೆ ವಿಪ್ರಾಣ ಪರಿಕೀರ್ತಿತೆ ಏಕೇನ ಹೀನಃ ಕಾಣಃ ಸ್ಯಾದ್ವಾಭ್ಯಾಂ ಅಂಧಃ ಪ್ರಕೀರ್ತಿತಃ ಅಥೋ ವಿಪ್ರೇಣ ಕರ್ತವ್ಯಂ ಶೀಲನಂ ವೇದತಂತ್ರಯೋಃ ಹೇಳ್ತಾರೆ. ಏನನ್ನ ತಾನು ಮಾಡಿಕೊಳ್ಳಬೇಕು. ವೇದಾ ಶ್ರುತಯ ಇತ್ಯುಕ್ತಾಸ್ತು ಅಸ್ಯಾರ್ಥ, ವೇದಗಳು ಶ್ರುತಿಗಳು ಇದೆಯೋ ತಸ್ಯಾರ್ಥ ಶ್ರುತಯ, ಶ್ರುತಿ ಸ್ಮೃತಿ, ಶ್ರುತಿಗಳು ಸ್ಮೃತಿಗಳು ಇದೆರಡೂ ಕೂಡ ನೇತ್ರ ಅಂತಲೇ ಇದನ್ನು ಎರಡನ್ನೂ ಕೂಡ ಯಾರು ಜ್ಞಾನಿಯಾದವನು, ಯಾರು ಬ್ರಹ್ಮನನ್ನು ತಿಳ್ಕೊಳ್ಳಬೇಕು ಅಂತ ಆಸಕ್ತಿ ಇದೆ, ಬ್ರಹ್ಮಜ್ಞಾನಿಯಾಗಬೇಕು, ತಾನು ಭಗವಂತನನ್ನು ತಿಳ್ಕೊಳ್ಳಬೇಕು ಎಂಬಂತಹ ಆಸಕ್ತಿ ಯಾರಿಗಿದೆ ಅವನು ಶ್ರುತಿಗಳನ್ನು ಸ್ಮೃತಿಗಳನ್ನು ಎರಡನ್ನೂ ಕೂಡ ತಿಳ್ಕೊಳ್ಬೇಕು. ಏಕೇನ ಹೀನಃ ಕಾಣ, ಒಂದು ಕಣ್ಣು ಇಲ್ಲ ಅಂತಾದರೂ ಕೂಡ ಅವನನ್ನು ಕಾಣ ಅಂತ ಕರೀತಾರೆ. ಎರಡೂ ಕಣ್ಣುಗಳು ಇಲ್ಲ ಅಂತಾದರೆ ಅವನು ಅಂಧ ಅಂತ. ಯಾಕೆಂದರೆ ಒಂದು ಕಣ್ಣು ಕಾಣದೆ ವೇದವನ್ನು ಒಪ್ಪಿಕೊಳ್ಳುತ್ತಾನೆ, ಸ್ಮೃತಿಗಳನ್ನು ಒಪ್ಪಿಕೊಳ್ಳೋದಿಲ್ಲ, ಸ್ಮೃತಿಯನ್ನು ಒಪ್ಪಿಕೊಳ್ಳುತ್ತಾನೆ, ವೇದಗಳನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿದಾಗ ಒಂದನ್ನು ಒಪ್ಪಿಕೊಂಡ್ರೆ ಅವನು ಕಾಣ. ಎರಡೂ ಕೂಡ ವೇದಗಳು ಶ್ರುತಿಗಳು ಸ್ಮೃತಿಗಳು ಇದೆರಡೂ ಕೂಡ ಒಪ್ಪಿಕೊಳ್ಳದೆ ತನ್ನದೇ ಆದಂತಹ ವ್ಯವಸ್ಥೆಯಲ್ಲಿ ತನ್ನದೇ ಆದಂತಹ ಪರಿಸ್ಥಿತಿಯಲ್ಲಿ ಯಾರಿರ್ತಾನೆ ಅವನು ಅಂಧ ಅಂತ ಅನಿಸಿಕೊಳ್ಳುತ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತಾನು ಬಾಹ್ಯಾಂತರಾಭ್ಯದೇತಃ ಬಾಹ್ಯ ದೀಕ್ಷೆ ಇನ್ನು ಆಂತರಿಕ ದೀಕ್ಷೆ ನಾಮಚಿಹ್ನಾದಿನಾ ದೇಹೆ ವನ್ನಿನಾ ವಾ ಮೃದಾಂಕರಂ. ಇಲ್ಲಿ ಬಾಹ್ಯ ದೀಕ್ಷೆ ಅಂತ ಹೇಳಿದ್ರೆ ನಾಮಚಿಹ್ನಾದಿನ ಏನು ಬೇಕಾಗಿರತಕ್ಕಂತಹ ಲಾಂಛನಾದಿಗಳನ್ನು ಹಾಕುವಂತಹದ್ದು, ಲಾಂಛನಾದಿಗಳು ಮುದ್ರಾಧಾರಣೆ, ತಪ್ತಮುದ್ರಾಧಾರಣೆ ಇದೆಲ್ಲವೂ ಕೂಡ ಬಾಹ್ಯ ದೀಕ್ಷೆ ಅಂತ ಅನಿಸಿಕೊಡುತ್ತೆ. ಇನ್ನು ಆಂತರಿಕ ದೀಕ್ಷೆ ಅಂತ ಹೇಳಿದ್ರೆ ಭಗವತ್ ಪಾರಮ್ಯವನ್ನು, ಭಗವಂತನಲ್ಲಿ ಯಥಾರ್ಥವಾದಂತಹ ಭಕ್ತಿಯನ್ನು, ಭಗವಂತನಲ್ಲಿ ಯಥಾರ್ಥವಾದಂತಹ ಜ್ಞಾನ ಭಕ್ತ್ಯಾದಿಗಳನ್ನು ಹೊಂದಿಕೊಂಡು ಮಾಡುವಂತಹದ್ದು, ಇದನ್ನು ಆಂತರಿಕ ದೀಕ್ಷೆ ಎಂಬುದಾಗಿ ಹೇಳುತ್ತಾರೆ. ಶಾಸ್ತ್ರದಲ್ಲಿ ಯಾರಿಗೆ ನಿಷ್ಠೆ ಇದೆ ಅವರು ಎರಡು ರೀತಿಯಾದಂತಹ ದೀಕ್ಷೆ, ಅವರು ಬಾಹ್ಯ ದೀಕ್ಷೆಯನ್ನು ಮಾಡಿಕೊಳ್ಳಬೇಕು, ಆಂತರಿಕವಾದಂತಹ ದೀಕ್ಷೆಗಳನ್ನು ಕೂಡ ಇಟ್ಟುಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾರೆ. ಇಲ್ಲಿ ದೀರ್ಘದ್ವೇಷೆ ಯಾರಿಗೂ ಕೂಡ ಇಲ್ಲ. ಆಸುರಾವೇಶದಿಂದಾಗಿ ಹೇಗೆ ಅಂತ ಕೇಳಿದ್ರೆ ರುದ್ರದೇವರಿಗೆ ರಾಮದೇವರ ಮೇಲೆ, ಇಂದ್ರನಿಗೆ ಕೃಷ್ಣನ ಮೇಲೆ, ಇದೆಲ್ಲವೂ ಕೂಡ ಇದು ಕೇವಲ ಯಾವುದೋ ಒಂದು ಸಂದರ್ಭದಲ್ಲಿ ಬಂದು ಹೋಗುವಂತಹದ್ದು. ಅವರದ್ದು ಆಸುರಿ ಪ್ರಭಾವ ಇತ್ತು. ಆಸುರಿ ಪ್ರಭಾವದಿಂದಾಗಿ ಅವರಿಗೇನಾಯಿತು ಅಂತಂದರೆ ಭಗವಂತನನ್ನು, ರಾಮದೇವರನ್ನು ರುದ್ರದೇವರು ಎದುರು ಹಾಕ್ಕೊಂಡ್ರು. ಅದಾದ ಮೇಲೆ ಈ ಇಂದ್ರ ತಾನು ಎಲ್ಲ ಗೋಪಾಲಕರನ್ನು ಎದುರು ಹಾಕ್ಕೊಂಡು ಅಲ್ಲಿ ವಿಪರೀತವಾದಂತಹ ಮಳೆಯನ್ನು ಸುರಿಸಿ ಅವರನ್ನು, ತಾನು ಕೃಷ್ಣನನ್ನು ದ್ವೇಷ ಮಾಡಿದಾಗ ಭಗವಂತ ಗೋವರ್ಧನನ್ನು ಉತ್ತಾರಣ ಮಾಡುವ ಮೂಲಕವಾಗಿ ಇಂದ್ರನ ಅಹಂಕಾರವನ್ನು ಕೂಡ ಅಲ್ಲಿ ಭಗವಂತ ತೊಡೆದು ಹಾಕಿದ. ಹೀಗೆ ಭಗವಂತ ಬೇರೆ 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 ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅನುಗ್ರಹವನ್ನು ಮಾಡ್ತಾನೆ. ಯಾವುದೋ ಒಂದು ಆಸುರಿ ಶಕ್ತಿಗಳ ನಿಮಿತ್ತ ಅಥವಾ ಇರುವಂತಹದ್ದನ್ನು ನಾವು ದ್ವೇಷ ಅಂತ ಹೇಳಲಿಕ್ಕಾಗೋದಿಲ್ಲ. ಏನಿದ್ದರೂ ಕೂಡ ಸಹಜವಾಗಿ ಆಸುರಿ ಶಕ್ತಿಗಳಿಗೆ, ಕಲಿ ಮೊದಲಾದಂತಹ ಜೀವರಾಶಿಗಳಿಗೆ ಏನು ದ್ವೇಷಾದಿಗಳಿರ್ತದೆ, ಅವರು ಭಗವಂತನನ್ನು ನೇರವಾಗಿ ಅವರು ಭಗವಂತನನ್ನು ದ್ವೇಷ ಮಾಡ್ತಾರೆ. ಕಲಿ ಮೊದಲಾದಂತಹ ಈ ಜೀವರಾಶಿಗಳು ಅದೇ ರೀತಿಯಾಗಿ ಇನ್ನಿತರಾಗಿರತಕ್ಕಂಥವ್ರು ಇವರಂತೆ ಅಲ್ಲ. ಇವರಿಗೆಲ್ಲ ಉಳಿದಂತಹ ಶಿಶುಪಾಲ, ದಂತವಕ್ತ್ರ ಇವರಿಗೆಲ್ಲರೂ ಕೂಡ ಯಾವುದೋ ಒಂದು ಆಸುರಿ ಶಕ್ತಿಯಿಂದಾಗಿ, ಆಸುರಿ ನಿಮಿತ್ತದಿಂದಾಗಿ ಅವರು ಭಗವಂತನನ್ನು ದ್ವೇಷವನ್ನು ಮಾಡುವಂತಹದ್ದು ಅಂತ ನಾವು ತಿಳ್ಕೊಳ್ಳಬೇಕು. ಇದೇ ವಿಚಾರವನ್ನು ಈಶಸ್ಯ ಪೂರ್ಣತಾ ಜ್ಞಾನಂ ವಿಷ್ಣೋರನ್ಯಸ್ಯ ಚೇಷತ ವೇದಸ್ಥಸ್ಯಾವತಾರೇಷು ಜೀವಸ್ಯೇಷತ್ವಮೇವ ಚ
ತಥಾ ಜೀವತ್ವಂ ಈಶಸ್ಯ ಜಡಾವೇದಾಸ್ತಯೋರಪಿ ವೇದಮೋಹ ಇದು ಪ್ರೋಕ್ತಃ ಸದಾ ನಾರೋಪಸಿತ್. ಭಗವಂತನಲ್ಲಿ ಯಾವ ಕಾಲಕ್ಕೂ ಕೂಡ ದ್ವೇಷವನ್ನಾಗಲಿ ಅಥವಾ ಭಗವಂತನ ಗುಣಗಳಲ್ಲಿ ಭಗವಂತನ ಅವತಾರಗಳಲ್ಲಿ ಭೇದವನ್ನಾಗಲಿ ಅಥವಾ ಅವತಾರದಲ್ಲಿ ಭೇದವನ್ನಾಗಲಿ ಅಥವಾ ಅಪೂರ್ಣತಾ ಜ್ಞಾನ ಭಗವಂತನಲ್ಲಿ ಅಪೂರ್ಣತೆ ಉಂಟು ಅಂತ ಈ ರೀತಿಯಾಗಿ ಯಾವ ಕಾಲಕ್ಕೂ ಕೂಡ ತಾನು ತಿಳ್ಕೊಳ್ಳಬಾರದು. ಭಗವಂತನನ್ನು ಇತರವಾಗಿ ಎಲ್ಲಕ್ಕಿಂತಲೂ ಕೂಡ ಭಗವಂತ ಉತ್ಕೃಷ್ಟನಾಗಿದ್ದಾನೆ ಎಂಬಂತಹ ಜ್ಞಾನವನ್ನೇ ತಾನು ಇಟ್ಟುಕೊಳ್ಳಬೇಕು. ತನ್ಮೂಲಕವಾಗಿ ಅವನು ಭಗವಂತನನ್ನು ಪ್ರಯತ್ನಪೂರ್ವಕವಾಗಿ ತಿಳುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಇಷ್ಟು ವಿಚಾರವನ್ನು ಹೇಳಿ ಭಗವಂತ ಹರಿಯೇ ಸರ್ವೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ. ಭಗವಂತ ಎಂಥವನು ಕೇಳಿದ್ರೆ ಸರ್ವೋತ್ತಮ ತತ್ವ. ಇತರ ಎಲ್ಲ ಏನು ಜೀವರಾಶಿಗಳಿದ್ದಾರೆ ಅವರೆಲ್ಲರಿಗಿಂತಲೂ ಕೂಡ ಭಗವಂತ ಇವನು ಉತ್ತಮ. ಇವನು ಯಸ್ಮಾತ್ ಕ್ಷರಂ ಅತೀತೋಹಂ ಅಕ್ಷರಾದಪಿ ಚ ಉತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರತಿಥ ಪುರುಷೋತ್ತಮ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಪ್ಪ. ಯಸ್ಮಾತ್ ಕ್ಷರಂ ಅತೀತಃ ಅಕ್ಷರಮಪಿ ಅತೀತಃ. ನಾನು ಕ್ಷರ ಮತ್ತು ಅಕ್ಷರ ಈ ಎರಡೂ ಪುರುಷರಿಗಿಂತಲೂ ಕೂಡ ನಾನು ಅತೀತನಾಗಿದ್ದೇನೆ. ಅದರಿಂದಾಗಿ ನನ್ನ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಪುರುಷೋತ್ತಮ ಅಂತ ನನ್ನ ಕರೀತಾರೆ. ಪುರುಷೇಭ್ಯ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲರಿಗಿಂತಲೂ ಕೂಡ ನಾನು ಉತ್ತಮನಾದಂಥವನು. ಅಕ್ಷರ ಪುರುಷ ಪೂಜಿತ ಪಾದ. ಎಲ್ಲ ಕ್ಷರ ಪುರುಷರೂ ಕೂಡ ಇವನನ್ನು ಪೂಜೆ ಮಾಡ್ತಾರೆ, ಇವನ ಪಾದ ಪದ್ಮಕ್ಕೆ ಎರಗುತ್ತಾರೆ. ಅಕ್ಷರಲಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯಿಂದಲೂ ಕೂಡ ಭಗವಂತ ವಂದ್ಯ ಸ್ತುತ್ಯ ಅಂತ ಹೇಳಿಕೊಂಡು ಜನ್ಮಾದಿ ಅರವಿದೂರ. ಭಗವಂತನಲ್ಲಿ ಜನ್ಮಾದಿಗಳನ್ನು ಯಾವ ಕಾಲಕ್ಕೂ ಕೂಡ ಉಂಟು ಅಂತ ಕಲ್ಪನೆ ಮಾಡಬೇಡಿ. ಜನ್ಮಾದಿಗಳು ಅದು ಯಾರದ್ದು ಅಂತ ಕೇಳಿದ್ರೆ ಜೀವರಾಶಿಗಳ ಧರ್ಮ. ಭಗವಂತನಲ್ಲಿ ಜನ್ಮಾದಿಗಳು ಇಲ್ಲವೇ ಇಲ್ಲ. ಜನ್ಮಾದಿ ಅರವಿದೂರ. ಅವನು ಅರ ಅಂತಹ ಜನ್ಮಾದಿಗಳಿಂದ ದೂರನಾಗಿರತಕ್ಕಂಥವನು. ಸುಖಾತ್ಮ ಭಗವಂತ. ಸುಖ ಕೇವಲ ಅವನ ಸ್ವರೂಪ ಎಂಥದ್ದು ಕೇಳಿದ್ರೆ ಸುಖ ಮಾತ್ರ. ಚಿತ್ಸುಖ ನಿರ್ದುಷ್ಟ ಸುಖ, ನಿರ್ದುಷ್ಟ ಜ್ಞಾನ, ನಿರ್ದುಷ್ಟವಾದಂತಹ ಆನಂದ ಅಂತ ಹೇಳ್ತಾರೆ. ಮತ್ತು ಸರ್ವಗ ಎಲ್ಲಿದ್ದಾನೆ ಕೇಳಿದರೆ ಸರ್ವೇಷು ಸರ್ವೈ ವ್ಯವಸ್ಥಿತ. ಎಲ್ಲ ಕಡೆಗಳಿದ್ದುಕೊಂಡು ಭಗವಂತ ಸರ್ವಗ ಅಂತನಿಸಿಕೊಳ್ಳುತ್ತಾನೆ. ಇವೆಂದು ಸ್ಮರಿಸು. ಅವನನ್ನು ಈ ರೀತಿಯಾಗಿ ಉಪಾಸನೆ ಮಾಡು. ಅವನು ಆನಂದಮಯ. ಭಗವಂತ ನಮ್ಮ ಆನಂದಾದಿಗಳನ್ನು ಉಳ್ಳವನು. ಆನಂದಮಯ, ಕೇವಲ ಆನಂದ, ಜ್ಞಾನಮಯ, ಆನಂದಮಯ, ಈ ರೀತಿಯಾಗಿ ಗುಣಮಯ, ಇಂತಹ ರೂಪವುಳ್ಳಂತಹ ಭಗವಂತನನ್ನು ಉಪಾಸನೆ ಮಾಡಬೇಕು. ಈ ಉಪಾಸನೆಯನ್ನು ಮಾಡಿದಾಗ ನಮಗೆ ಭಗವಂತನ ಸ್ಥಾನ ಅದು ಮೋಕ್ಷವು ತಾನು ಪಡೆದುಕೊಳ್ಳಿಕ್ಕೆ ಅರ್ಹನಾಗ್ತಾನೆ ಎಂಬುದಾಗಿ ಹೇಳ್ತಾರೆ. ಇಲ್ಲ, ಭಗವಂತನನ್ನು ನಿರ್ದೋಷ ಅಂತ ಉಪಾಸನೆ ಮಾಡಿದ್ರಿಂದಾಗಿ ಏನಾದರೂ ಕೂಡ ಮಹತ್ವ ಉಂಟ? ಎಲ್ಲ ಕಡೆಗಳಲ್ಲೂ ಕೂಡ ಇಂತಹದ್ದು ಅವನನ್ನು ಉಪಾಸನೆ ಮಾಡಿದ್ರಿಂದಾಗಿ ನಮಗೇನಾದರೂ ಒಂದು ಲಾಭ ಬೇಕಲ್ಲ. ಭಗವಂತನನ್ನು ನಿರ್ದೋಷ ಅಂತ ಉಪಾಸನೆ ಮಾಡಿದಾಗ ಅದಕ್ಕೆ ಒಂದು ಮಹತ್ತರವಾದಂತಹ ಒಂದು ಏನಾದರೂ ಒಂದು ಪುಣ್ಯವೋ ಅಥವಾ ಅದರದ್ದು ಮಹತ್ವ ಏನಾದರೂ ಗೊತ್ತಾಗಬೇಕು ನಮಗೆ. ಏನಿದೆ ಅಂತ ಕೇಳಿದರೆ ಹೇಯ ವಸ್ತುಗಳಿಲ್ಲ, ಉಪಾದೇಯ ವಸ್ತುಗಳಿಲ್ಲ, ನ್ಯಾಯಾನ್ಯಾಯ ಧರ್ಮಗಳಿಲ್ಲ, ದ್ವೇಷ ಅಸೂಯ ಮೊದಲಿಲ್ಲ, ತಾಯಿ ತಂದೆಗಳಿಲ್ಲ, ಕಮಲದಲಾಯತಾಕ್ಷಗೆ ಎನ್ನಲು ಈಸೋ ಕಾಯದಂದದಿ ಮುಳುಗೊಳ್ಳದೆ ಭವಾಬ್ಧಿ ಸಾಧಿಸುವ ಭಗವಂತ ಎಂಥವನು ಅಂತ ಕೇಳಿದರೆ ಹೇಯ ವಸ್ತುಗಳಿಲ್ಲ. ಭಗವಂತನನ್ನು ಭಗವಂತ ಇದಕ್ಕೋಸ್ಕರವಾಗಿ ಹೇಯ, ಭಗವಂತ ಈ ನಿಮಿತ್ತದಿಂದಾಗಿ ಉಪಾದೇಯ. ಭಗವಂತ ಯಾವುದಕ್ಕೋಸ್ಕರ ನಾವು ಭಗವಂತನನ್ನು ಉಪಾಸನೆ ಮಾಡಬೇಕು? ಈ ಏನೋ ಒಂದು ಕಾರಣ, ನಿಮಿತ್ತ. ಆ ನಿಮಿತ್ತದಿಂದಾಗಿ ಭಗವಂತ ಹೇಯ ಅಂತ ಹೇಳಿಕೊಂಡು ಹೇಳುವಂತಹದ್ದು. ಇನ್ನೊಂದು ಯಾವುದೋ ನಿಮಿತ್ತದಿಂದಾಗಿ ಭಗವಂತ ಉಪಾದೇಯ.
ಈ ರೀತಿಯಾದಂತಹ ಎರಡೂ ಧರ್ಮಗಳನ್ನು ಕೂಡ ಭಗವಂತನಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ ಹೇಯ ವಸ್ತುಗಳೂ ಇಲ್ಲ, ಉಪಾದೇಯ. ಭಗವಂತ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ರೋಹಿತಾಕ್ಷ ಪ್ರದರ್ದನ. ಭಗವಂತ ಗ್ರಾಹ್ಯನೂ ಹೌದು, ಅಗ್ರಾಹ್ಯನೂ ಹೌದು. ಭಗವಂತ ಎರಡೂ ಕೂಡ ವಿರುದ್ಧ ಧರ್ಮಾಧಿಕರಣತ್ವವುಳ್ಳಂತಹ ಇದು ಭಗವಂತನಲ್ಲಿ ನಾವು ಕೂಡಿಸ್ಲಿಕ್ಕೆ ಬರ್ತದೆ. ಆದ್ದರಿಂದ ಹೇಯ ವಸ್ತುಗಳು, ಉಪಾದೇಯ ವಸ್ತುಗಳು ಯಾವುದೂ ಇಲ್ಲ. ಸರಿ, ಇನ್ನೊಂದು ನ್ಯಾಯ ಧರ್ಮಗಳು, ಇದರಿಂದ ನ್ಯಾಯ, ಇದರಿಂದ ಅನ್ಯಾಯ, ಈ ರೀತಿಯಾಗಿ ಅದೂ ಇಲ್ಲ. ಧರ್ಮಗಳು ಅದೂ ಕೂಡ ಭಗವಂತನಿಗೆ ಹೇಳಲಿಕ್ಕೆ ಬರೋದಿಲ್ಲ. ಇನ್ನೊಂದು ದ್ವೇಷ, ಅಸೂಯೆ ಇತ್ಯಾದಿ ದೋಷಗಳು, ಅದನ್ನೂ ಕೂಡ ಭಗವಂತ, ಯಾಕೆ ಅವನು ನಮ್ಮಂತೆ ಅಲ್ಲ ಆದ್ದರಿಂದಾಗಿ ಈ ಯಾವ ಲೌಕಿಕವಾದಂತಹ ಗುಣಧರ್ಮಗಳು, ಈ ಯಾವ ಲೌಕಿಕವಾದಂತಹ ನಿಮಿತ್ತಗಳು ಭಗವಂತನಲ್ಲಿ ಸಮನ್ವಯ ಮಾಡಲಿಕ್ಕೆ ಬರೋದೇ ಇಲ್ಲ. ಭಗವಂತ ಅತ್ಯದ್ಭುತವಾದಂತಹ ಜ್ಞಾನಾನಂದಮಯ ಸ್ವರೂಪನಾದಂಥವನು. ಆದ್ದರಿಂದ ನೀವು ಈ ಯಾವ ಧರ್ಮಗಳನ್ನು ಕೂಡ ಭಗವಂತನಲ್ಲಿ ನೀವು ಕಲ್ಪನೆ ಮಾಡಬೇಡಿ, ಅದನ್ನು ಅವನಿಗೆ ಹೇಳಬೇಕು ಅಂತಿಲ್ಲ. ನ್ಯಾಯಾನ್ಯಾಯ ಧರ್ಮಗಳಿಲ್ಲ, ದ್ವೇಷಾಸೂಯ ಮೊದಲಿಲ್ಲ, ತಾಯಿ ತಂದೆಗಳಿಲ್ಲ. ಭಗವಂತನಿಗೆ ಯಾರೋ ಒಬ್ಬರು ಜನಕ ಅಥವಾ ಜನನಿ ಇಲ್ಲವೇ ಇಲ್ಲ. ಭಗವಂತನ ಹುಟ್ಟು ಹೇಗೆ ಅಂತ ಕೇಳಿದರೆ ಅವನು ಉತ್ಪತ್ತಿ ಕಾಣಬೇಕು ಅಂತ ಹೇಳಿಕೊಂಡು ಸಂಕಲ್ಪ ಮಾಡಿದರೆ ಭಗವಂತ ಅವತಾರವನ್ನು ತಾಳ್ತಾನೆ. ಉತ್ಪತ್ತಿ ನೇರವಾಗಿ ಭಗವಂತ ಉತ್ಪತ್ತಿ ಆಗುವಂತಹದ್ದು. ಅಂತಹ ಭಗವಂತ ಏನಾಗಿದ್ದಾನೆ ಹೇಳಿದರೆ ಈಸೋಕಾಯಿಯಂತೆ, ಯಾವುದೊಂದು ವಿಶಿಷ್ಟವಾದಂತಹ ಸಮುದ್ರದಲ್ಲಿ ಭಗವಂತ ನಮ್ಮನ್ನು ಮುಳುಗದಂತೆ ನಮ್ಮನ್ನು ಪಾರು ಮಾಡುತ್ತಾನೆ. ಇದು ಭಗವಂತನನ್ನ ಅನುಗ್ರಹಕ್ಕೆ, ಭಗವಂತನ ಉಪಾಸನೆಗೆ, ಭಗವಂತನ ಪೂರ್ಣವಾದಂತಹ ನಾವು ಶರಣು ಹೊಂದಿದ್ದಕ್ಕೆ ನಮಗೆ ಸಿಗುವಂತಹ ಅನುಗ್ರಹ ಏನು ಅಂತ ಹೇಳಿದರೆ, ಭಗವಂತ ನಮ್ಮನ್ನು ಈ ಭವಾಬ್ಧಿಯಲ್ಲಿ, ಇದೊಂದು ಸಮುದ್ರ, ಈ ಸಮುದ್ರದಲ್ಲಿ ನಮ್ಮನ್ನು ಮುಳುಗದಂತೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ಸಮರ್ಥ ಅನಿಸಿಕೊಳ್ಳುತ್ತಾನೆ. ಸಮರ್ಥನಾದಂಥವನು ಅಂತ ಹೇಳ್ತಾರೆ. ನಯಸ್ಯ ವದ್ಯೋ ನ ಚ ರಕ್ಷಣೀಯೋ ನೋ ಅಪೇಕ್ಷಣೀಯ ಆದರಣೀಯ ಪಕ್ಷ ಅಥಾಪಿ ಸರ್ಗಸ್ಥಿತಿ ಸಂಯಮಾರ್ಥಂ ದತ್ತೇರಜಸ್ತತ್ವಾತ್ಮಾಂಸಿ ಕಾಲೇ. ಭಗವಂತನ ಅನುಗ್ರಾಹ್ಯತೆಯ ಪಕ್ಷ ದೇವಾನ್ ಆತ್ಮರ್ಥತೋ ಹರೇ ಭಾಗವತ ತಾತ್ಪರ್ಯ ನಿರ್ಣಯದ್ದು. ನಯಸ್ಯ ವದ್ಯ, ಭಗವಂತನಲ್ಲಿ ವಧ್ಯವಾದದ್ದು ಅಂತ ಇಲ್ಲವೇ ಇಲ್ಲ. ನ ಚ ರಕ್ಷಣೀಯ, ಭಗವಂತ ಈ ನಿಮಿತ್ತದಿಂದಾಗಿ ರಕ್ಷಣೀಯ. ಭಗವಂತ ಒಂದೇ ರೀತಿಯಾಗಿ ವೃತ್ತಿ, ಕ್ರಾಸ ಇತ್ಯಾದಿಗಳು ಯಾವುದೂ ಇಲ್ಲದೆ ಒಂದೇ ರೀತಿಯಾಗಿ ಇರತಕ್ಕಂಥವನು. ನೋ ಉಪೇಕ್ಷಣೀಯ, ಭಗವಂತ ಉಪೇಕ್ಷಣೀಯ. ಭಗವಂತ ನಾವು ಅವನನ್ನು ಗಣನೆಗೆ ತೆಗೆದುಕೊಳ್ಬಾರ್ದು, ಇದೂ ಇಲ್ಲ. ಆದರಣೀಯ ಪಕ್ಷ, ಭಗವಂತ ನಮಗೆ ಈ ಕಾರಣದಿಂದಾಗಿ ಆದರಣೀಯ. ಅವನು ನಮಗೆ ಹೇಳಿಕೊಂಡು ನಮಗೆ ಭಗವಂತನ ಅನುಗ್ರಹ ಬೇಕು ಅಂತಾದರೆ ನಾವು ದೇವರನ್ನು ಉಪಾಸನೆ ಮಾಡಬೇಕು ಹೊರತು ಭಗವಂತನಲ್ಲಿ ಯಾವುದೋ ನಿಮಿತ್ತದಿಂದಾಗಿ, ಯಾವುದೋ ಒಂದು ಕಾರಣದಿಂದಾಗಿ ಉಪೇಕ್ಷಣೀಯ, ಆದರಣೀಯ ಅಂತ ಹೇಳಿಕೊಂಡು ಹೇಳುವಂತಹದ್ದು ಅದು ಮೂರ್ಖತನ ಅಂತ ಅನಿಸಿಕೊಳ್ತೆ. ಆದರೂ ಕೂಡ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ, ಅಥಾಪಿ ಸರ್ಗ ಸ್ಥಿತಿ ಸಂಯಮಾರ್ಥಂ ದತ್ತೆ. ಭಗವಂತ ಸೃಷ್ಟಿ, ಸ್ಥಿತಿ, ಸಂಯಮನ ಇದೆಲ್ಲವನ್ನೂ ಕೂಡ ಮಾಡ್ತಾನೆ. ರಜಸ್ಸತ್ವಾಂಸಿ ಕಾಲೇ, ಭಗವಂತ ಇದೆಲ್ಲವನ್ನೂ ಕೂಡ ಕಾಲಕ್ಕೆ ಮಾಡ್ತಾನೆ ಅಂತ ಹೇಳ್ತಾರೆ. ಇದೇ ವಿಚಾರವನ್ನು ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋದಿ ನಮೇ ಪ್ರಿಯ ಯೇ ಭಜಂತಿ ಮಾಂ ಭಕ್ತ್ಯ ಮಯಿತೇ ತೇಷು ಚಾಪ್ಯಹಂ. ಭಗವಂತನ ಕೃಷ್ಣನ ಮಾತನ್ನು ನಾವು ನೋಡಬೇಕು. ಏನು ಅಂತ ಕೇಳಿದ್ರೆ, ಸಮೋಹಂ, ನಾನು ಸಮ ಅಂತ ಹೇಳ್ತಾನೆ. ಸಮೋಹಂ ಸರ್ವಭೂತೇಷು, ಎಲ್ಲ ಭೂತಗಳಲ್ಲಿಯೂ ಕೂಡ ನಾನು ಸಮನಾಗಿದ್ದೇನೆ. ನಮೇ ದ್ವೇಷ್ಯ ಅಸ್ತಿ ನಮೇ ಪ್ರಿಯ, ನಮಗೆ ದ್ವೇಷ್ಯರು ಅಂತ ಇಲ್ಲ, ನಮಗೆ ಪ್ರೀತಿಪಾತ್ರರು ಅಂತ ಇಲ್ಲವೇ ಇಲ್ಲ. ಎಲ್ಲ ಕಡೆಗಳಲ್ಲೂ ಕೂಡ ನಾನು ಒಂದೇ ರೀತಿಯಾಗಿ ಇರತಕ್ಕಂಥವನು. ಏ ಭಜಂತಿದು ಮಾ ಭಕ್ತ್ಯ, ನನ್ನನ್ನೇ ಯಾರು ಭಕ್ತಿಯಿಂದ ಏ ಭಜಂತಿದು ಮಾ ಭಕ್ತ್ಯ ಮಯಿತೇ ತೇಷು ಚಾಪ್ಯಹಂ, ನಾನು ಮಾತ್ರ ಅವರಿಗೆ ನನ್ನನ್ನೇ ನಾನು ಕೊಡ್ತೇನೆ, ನಾನು ಅವರಿಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಅನುಗ್ರಾಹ್ಯತೆಯ ಪಕ್ಷ ದೇವ ಆತ್ಮಾರ್ಥತೋ ಹರೇ. ಭಗವಂತನಿಗೆ ಯಾವುದೋ ಒಂದು ಏನು ಭಗವಂತ ಈ ಕಾರಣದಿಂದಾಗಿ ಹೇಯ, ಈ ಕಾರಣದಿಂದಾಗಿ ಉಪಾದೇಯ ಇಲ್ಲವೇ ಇಲ್ಲ.
ನನಗೆ ಏನಾದರೂ ಅನುಗ್ರಹ ಬೇಕು, ನಾನೇ ಈ ಕಾರಣದಿಂದಾಗಿ ಭಗವಂತನ ಉಪಾಸನೆ ಮಾಡಿದ್ರಿಂದಾಗಿ ನನಗೇನೋ ಒಂದು ಅನುಗ್ರಹವಾಗಬೇಕು, ಆ ಕಾರಣದಿಂದಾಗಿ ನಾನು ದೇವರನ್ನು ಉಪಾಸನೆ ಮಾಡಬೇಕು, ದೇವರ ಅರ್ಚನೆಯನ್ನು ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು, ಇದು ಸತ್ಯ. ಆದರೆ ಭಗವಂತನಿಗೆ ನಾನು ಪೂಜೆ ಮಾಡಿದ್ರಿಂದಾಗಿ ನಾನು ದೇವರ ಪೂಜೆ ಮಾಡಿದ್ರಿಂದಾಗಿ ಭಗವಂತನಿಗೆ ಏನೊಂದು ಲಾಭ ಉಂಟು, ಇಲ್ಲವೇ ಇಲ್ಲ. ಆ ರೀತಿಯಾಗಿ ಅದು ನಮ್ಮಲ್ಲಿರುವಂತಹದ್ದು. ನಾನು ದೇವರ ಪೂಜೆಯನ್ನು ಮಾಡ್ತೇನೆ, ದೇವರು ನಾನು ಕೊಟ್ಟದ್ರಿಂದಾಗಿ ಮುಂತಾದಿಗಳನ್ನು ಮಾಡ್ತಾನೆ. ನಾನು ನೈವೇದ್ಯವನ್ನು ಮಾಡಿದ್ರಿಂದಾಗಿ, ನಾನು ಭಕ್ತಿಯನ್ನು ಮಾಡಿದ್ರಿಂದಾಗಿ, ನಾನು ಪೂಜೆಯನ್ನು ಮಾಡಿದ್ರಿಂದಾಗಿ ಭಗವಂತ ಅವನಿಗೆ ಏನೋ ಒಂದು ಕೊರತೆ ಇತ್ತು, ಅವನು ಆ ಕೊರತೆಯನ್ನು ನೀಗಿಸಿಕೊಳ್ತಾನೆ ಅಂತ ಹೇಳಿದ್ರೆ ಅದು ನಮ್ಮ ಮೂರ್ಖತನ, ಅದು ನಮ್ಮಲ್ಲಿರುವಂತಹದ್ದು. ಆ ರೀತಿಯಾಗಿ ಭಗವಂತನಿಗೆ ಈ ರೀತಿಯಾದಂತಹ ಗುಣಧರ್ಮಗಳು, ಈ ರೀತಿಯಾದಂತಹ ಯಾವುದೇ ವಿಚಾರಗಳು ಭಗವಂತನಲ್ಲಿ ನಾವು ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಖೇದ ಮೊದಲ ಅಪಜಯ ಜಯ ದೋಷಗಳಿಲ್ಲ, ಖೇದ ಮೋದ ಜಯ ಅಪಜಯ ಇದ್ಯಾವುದೂ ಕೂಡ ಇದು ನಮ್ಮದು. ನಮಗೆ ಯಾವುದೋ ಒಂದನ್ನು ಪಡೆದುಕೊಂಡಾಗ ಖುಷಿಯಾಗದೆ, ಯಾವುದೋ ಒಂದು ನಮ್ಮಿಂದ ಹೊರಟು ಹೋದಾಗ ನಮಗೆ ದುಃಖವಾಗದೆ, ಯಾವುದೋ ಒಂದು ನಮಗೆ ಬೇಕಾಗಿರತಕ್ಕಂತಹದ್ದು ನಾವು ಯುದ್ಧವನ್ನು ಅಥವಾ ಇನ್ನಿತರ ಯಾವುದೋ ಒಂದು ವಿಚಾರದಲ್ಲಿ ಕೆಲಸಕ್ಕೆ ಕೈ ಹಾಕಿದಾಗ ಜಯ ಆಯಿದಾಗ ಅದೊಂದು ಖುಷಿಯಾಗುತ್ತೆ. ಯಾವುದೋ ಒಂದು ನಮ್ಮಿಂದ ದೂರ ಹೋದಾಗ ಅಥವಾ ಕೆಲಸದಿಂದ ನಮ್ಮಲ್ಲಿ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ನಷ್ಟ ಉಂಟಾದಾಗ, ಅದರಿಂದ ಅಪಜಯ ಉಂಟಾದಾಗ ನಮಗೆ ದುಃಖವಾಗುವಂತಹದ್ದು ಇದು ಜೀವನ ಧರ್ಮಗಳು. ಈ ಜೀವಗತವಾದಂತಹ ಧರ್ಮವನ್ನು ಭಗವಂತನಲ್ಲಿ ಆಪಾದನೆ ಮಾಡುವುದಾಗಲಿ, ಭಗವಂತನಲ್ಲಿ ಹೇಳೋದಾಗಲಿ ಅದು ಮೂರ್ಖತನ ಧರಿಸಿಕೊಡ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಇದೆಲ್ಲವನ್ನೂ ಕೂಡ ಕೃಷ್ಣನ ಮಾತನ್ನು, ಕೃಷ್ಣನ ವಾಣಿಯನ್ನು ನಾವು ತಿಳ್ಕೊಳ್ಳಬೇಕು. ಅದನ್ನೇ ಜಗನ್ನಾಥದಾಸರು ಭಗವಂತನನ್ನು ನಿರ್ದೋಷ ಅಂತ ಹೇಳಿಕೊಂಡು ಉಪಾಸನೆ ಮಾಡಿದಾಗ ಏನು ಮಾಡ್ತಾನೆ ಕೇಳಿದರೆ, ಕಮಲದಲಾಯತಾಕ್ಷಗೆ ಎನ್ನಲು ಭಗವಂತ ಕಮಲದಲಾಯತಾಕ್ಷ ಪದ್ಮಾಸನಸ್ಥ ಅಂತ ಹೇಳಿಕೊಂಡು ಅವಳನ್ನು ಭಗವಂತನನ್ನು ಲಕ್ಷ್ಮೀದೇವಿಯನ್ನು ಹೇಳುವಾಗ ಕಮಲದ ಎಲೆ ದಳ ಅದರಂತೆ ಇರುವಂತಹ ಅಕ್ಷಿಣಿ, ಯಾರ ಕಣ್ಣುಗಳು ಕಮಲದ ಹೆಸರಿನಂತೆ ಇದೆಯೋ ಅಂಥವಳು ಭಗವಂತ ಲಕ್ಷ್ಮೀದೇವಿ. ಇಂಥವರನ್ನು ಭಗವಂತನನ್ನು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿದಾಗ ಏನು ಮಾಡ್ತಾನೆ ಕೇಳಿದರೆ, ಭಗವಂತ ಈಸೋಕಾಯಿ ಅನ್ನದಿ ಯಾವುದೋ ಒಂದು ವಿಶಿಷ್ಟವಾದಂತಹ ಒಂದು ಕಾಯಿ, ಅದು ಯಾವ ರೀತಿಯಾಗಿ ನೀರಿನಲ್ಲಿ ಹಾಕಿದಾಗ ಮುಳುಗೋದಿಲ್ವೋ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಈ ಸಂಸಾರದ ಸಮುದ್ರದಲ್ಲಿ ಮುಳುಗದಂತೆ ನಮ್ಮನ್ನು ಪಾರು ಮಾಡ್ತಾನೆ. ಅಲ್ಲ, ಸಮುದ್ರದಲ್ಲಿ ಮುಳುಗುವುದು ಅಂತ ಹೇಳಿದರೆ ಯಾವುದೋ ಒಂದು ಹೊರಗಿನ ಸಮುದ್ರದಲ್ಲಿ ಮುಳುಗುವುದಾದರೂ ಉಂಟು. ಈ ಸಂಸಾರದ ಸಮುದ್ರದಲ್ಲಿ ಮುಳುಗುವುದು, ಈ ಸಂಸಾರ ಸಮುದ್ರದಲ್ಲಿ ಏಳುವುದು ಅಂತ ಹೇಳಿದರೆ ಏನು, ಅದಕ್ಕೆ ಯಾವ ರೀತಿಯಾದಂತಹ ಅರ್ಥ ಏನು, ಅದಕ್ಕೇನು ಅರ್ಥ ಅಂತ ಕೇಳಿದರೆ, ಈ ಬಾಹ್ಯವಾದಂತಹ ಜಗತ್ತಿನಲ್ಲಿ ಯಾರು ನಾವು ಒದ್ದಾಡಿ ಇದೇ ಸರ್ವಸ್ವ ಎಂಬುದಾಗಿ ಯಾರು ತಿಳ್ಕೊಳ್ತಾನೆ ಅವನಿಗೆ ಮತ್ತೆ ಪುನಃ ಈ ಸಂಸಾರದ ವ್ಯವಸ್ಥೆಯಿಂದ ಹೊರಕ್ಕೆ ಬರದೇ ಇರುವಂತಹ ರೀತಿಯಲ್ಲಿ ಅವನು ಹುಡುಕ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಭಗವಂತನನ್ನು ನಾವು ಯಾವತ್ತೂ ಕೂಡ ಅವನ ಉಪಾಸನೆ, ಅವನ ಚಿಂತನೆ, ಅವನನ್ನು ಯಾವ ಕಾಲಕ್ಕೂ ಬಿಡದೆ ಏನೂ ಕೂಡ ನಾವು ಭಗವಂತನನ್ನು ಬಿಟ್ಟು ಬಿಡುವಂತಹದ್ದು ಅದು ದೋಷ ಅಂತ ಅನಿಸಿಕೊಳ್ತದೆ. ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗಲೂ ಕೂಡ ಭಜಂತದು ಮಾಂ ಭಕ್ತ್ಯ ನೈತೇ ತೇಷು ಚಾಪ್ಯಹಂ, ಯಾರು ನನ್ನನ್ನು ಭಕ್ತಿಯಿಂದ ನನ್ನನ್ನು ಉಪಾಸನೆ ಮಾಡ್ತಾರೆ ಅವರಿಗೆ ನಾನು ಒದಗಿಕೊಳ್ತೇನೆ, ಅವರಿಗೆ ಅನುಗ್ರಹಾದಿಗಳನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಸರಿ, ಇದೆಲ್ಲವೂ ಕೂಡ ಆಯಿತು. ಭಗವಂತನನ್ನು ಅನುಗ್ರಹ ಪಡ್ಕೊಂಡ, ಇದೆಲ್ಲ ಏನೋ ಒಂದು ಭಗವಂತನನ್ನು ನಿರ್ದೋಷ ಅಂತ ಉಪಾಸನೆ ಮಾಡಿದ, ಭಗವಂತನನ್ನು ಎರಡು ರೀತಿಯಾಗಿ ದೀಕ್ಷೆಗಳಿದೆ ಅಂತ ಹೇಳಿಕೊಂಡು ಬಾಹ್ಯ ದೀಕ್ಷೆ ಅಂತ ಹೇಳಿದ್ರು, ಆಂತರಿಕ ದೀಕ್ಷೆ ಅಂತ ಹೇಳಿದರು. ಅದರಲ್ಲಿ ಬಾಹ್ಯ ದೀಕ್ಷೆಯಲ್ಲಿ ಆಗುವಾಗ ಯಾವುದನ್ನು
ನಾಮಾದಿಗಳನ್ನು, ಚಿಹ್ನಾದಿಗಳನ್ನು, ಇನ್ನಿತರ ಪುಂಡ್ರಾದಿಗಳನ್ನು ಧಾರಣೆ ಮಾಡುವ ಮೂಲಕವಾಗಿ ತಾನು ಇರುವಂತಹದ್ದು ಅಂತ ಹೇಳ್ತಾರೆ. ಅದರಲ್ಲಿ ಈಗ ಜಗನ್ನಾಥದಾಸರು ಒಂದು ದೊಡ್ಡ ಬಾಹ್ಯವಾದಂತಹ ದೀಕ್ಷೆಯ ವಿಚಾರವನ್ನು ಹೇಳ್ತಾರೆ. ಬಾಹ್ಯ ದೀಕ್ಷೆ ಎಂಬುದು ಯಾಕೆ ಬೇಕು ಅಂತ ಕೇಳಿದರೆ, ಮಂದನಾದರೂ ಸರಿಯೇ ಗೋಪೀಚಂದನ ಶ್ರೀಮುದ್ರೆಗಳ ನಲವಿಂದ ಧರಿಸುತ್ತಾ ಶ್ರೀ ತುಳಸಿ ಪದ್ಮಾಖ್ಯ ಸರಗಳನ್ನು ಕಂಧರದ ಮಧ್ಯದಲ್ಲಿ ಧರಿಸಿ ಮುಕುಂದ ಭೂರಮಣ ಜಗದ್ವಂದ್ಯ ಸರ್ವಸ್ವಾಮಿ ಮಮ ಕುಲದೈವನೇ ಹೊರೆವ. ಭಗವಂತ ಎಷ್ಟು ಅನುಗ್ರಹವನ್ನು ಮಾಡ್ತಾನೆ ಅಂತ ಕೇಳಿದರೆ ಅದರ ವಿಚಾರವನ್ನು ಹೇಳ್ತಾರೆ. ಮಂದನಾದರೂ ಸರಿಯೇ, ಎಷ್ಟು ಏನಾದರೂ ಕೂಡ ಸರಿ, ಅವನು ಎಷ್ಟೇ ಮಂದನಾಗಿದ್ದರೂ ಕೂಡ ಪ್ರಪಂಚದ ಜ್ಞಾನ ಇಲ್ಲ ಅಥವಾ ವೈದಿಕ ಜ್ಞಾನ ಇಲ್ಲ, ಇದ್ಯಾವುದೂ ಇಲ್ಲ ಅಂತಾದರೂ ಕೂಡ ಪರವಾಗಿಲ್ಲ, ಮಂದನಾದರೂ ಸರಿಯೇ ಗೋಪೀಚಂದನ ಮುದ್ರೆಗಳ, ಯಾರು ಈ ಭಗವಂತ ನಡೆದಾಡಿರತಕ್ಕಂತಹ ಗೋಪಿ ಅದೇ ರೀತಿಯಾಗಿ ಮುದ್ರೆ ಇತ್ಯಾದಿಗಳನ್ನು ಧಾರಣೆ ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲ, ಅರವಿಂದ ಧರಿಸುತ್ತ ಕಂಠದಲ್ಲಿ ಭಗವಂತನ ಮಣಿಮಾಲೆಗಳನ್ನು ಧಾರಣೆ ಮಾಡಬೇಕು. ಏನು ಭಗವಂತನಲ್ಲಿ ತುಳಸಿ ಮಣಿ ಅಥವಾ ಕಮಲದ ಮಣಿ ಇನ್ನಿತರ ಮಣಿಗಳನ್ನು ಧಾರಣೆ ಮಾಡಿ ಕಂಧರದ ಮಧ್ಯದಲ್ಲಿ ಧರಿಸಿ ಅದನ್ನು ಕಂಠದ ಮಧ್ಯದಲ್ಲಿ ಧರಿಸಿಕೊಂಡು ಮಧ್ಯದಲ್ಲಿ ಮುಕುಂದ ಭೂರಮಣ ಭಗವಂತನನ್ನು ಮುಕುಂದ ಮುಚಂದದಾತೀತಿ ಮುಕುಂದ ಮೋಕ್ಷಪ್ರದವಾದಂತಹ ರೂಪ ಅವನನ್ನು ಉಪಾಸನೆ. ಶ್ರೀರಮಣ ಭಗವಂತ ಶ್ರೀಯಪತಿ, ಶ್ರೀಯಪತಿ ಶ್ರೀಪತಿ ಶಾಸಿತಂ ಜಗತ್ ಅಂತ ಹೇಳಿಕೊಂಡು ಕಾಳಿದಾಸನು ಕೂಡ ಒಂದು ಕಡೆಯಲ್ಲಿ ತಾನು ಕಾವ್ಯವನ್ನು ಆರಂಭ ಮಾಡ್ತಾನೆ. ಶ್ರೀಯಪತಿ ಅವನು ಕೂಡ ಹೇಳುವಾಗ ಶ್ರೀಯಪತಿ ಅಂತ. ಅಂತಹ ಭಗವಂತನನ್ನು ಇನ್ನು ಶ್ರೀ ಭೂರಮಣ ಭಗವಂತ ತನ್ನ ಮಡದಿಯಾದಂತಹ ಶ್ರೀ ಅದೇ ರೀತಿಯಾಗಿ ಭೂ ಈ ಇಬ್ಬರಿಂದಲೂ ಕೂಡ ಕೂಡಿಕೊಂಡಿದ್ದಾನೆ. ಮತ್ತು ತ್ರಿಜಗದ್ವಂದ್ಯ ಇಡೀ ಜಗತ್ತಿನಿಂದ ವಂದ್ಯ ಸ್ತುತ್ಯ ಅಂತಹ ಭಗವಂತನನ್ನು ಯಾರು ಮಮಸ್ವಾಮಿ ನನಗೆ ಯಾರು ನನಗೆ ಸ್ವಾಮಿ ಯಾರು, ನಾನು ಯಾರ ದಾಸ ಅಂತ ಕೇಳಿದರೆ ಭಗವಂತನೇ ಸರ್ವಸ್ವಾಮಿ ಮಮ ಕುಲದೈವ ಎಂಬುದಾಗಿ ಉಪಾಸನೆ ಎಂಬುದನ್ನು ಗಟ್ಟಿಯಾಗಿ ಯಾರು ಚಿಂತನೆ ಮಾಡುತ್ತಾನೆ ಅವನು ಉದ್ಧಾರನಾಗ್ತಾನೆ. ಕುಲದೈವನೇ ಪಡೆಯುವ ಭಗವಂತ ಅಂಥವನನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಿದ್ದರೆ ಇದಕ್ಕೆ ಇನ್ನಷ್ಟು ವಿಚಾರಗಳು ತುಂಬ ಮಹತ್ವದ ಏನು ವಿಜಯದಾಸರು ಕೂಡ ಹೇಳ್ತಾರೆ. ಮುದ್ರೆ ಇಲ್ಲದ ಬದುಕು ಎಲ್ಲೂ ಜೋಕೆ ಇಲ್ಲ, ಮುದ್ರೆ ಇಲ್ಲದ ಬದುಕು ಹೊಣಕಾಸು ಸಲ್ಲದು, ರಾಜಪಟ್ಟಕ್ಕೆ ಸಲ್ಲ, ಮುದ್ರಾಂಕಿತರಹಿತನಾದಂತಹ ಮಾನವನು ದಾನವನು ಯಾವುದೇ ಒಂದು ಚಿಹ್ನಾದಿಗಳನ್ನು ಧಾರಣೆ ಮಾಡದೆ ಏನೂ ಕೂಡ ಒಂದು ಆಂತರಿಕ ದೀಕ್ಷೆಯೂ ಇಲ್ಲ, ಬಾಹ್ಯ ದೀಕ್ಷೆಯೂ ಇಲ್ಲ, ಇದು ಯಾವುದೂ ಇಲ್ಲದೆ ಕೇವಲ ಏನೋ ಒಂದು ಜೀವನವನ್ನು ಮಾಡ್ತಾ ಇದ್ದಾನೆ ಅಂತಾದರೆ ಅವನು ಪ್ರಾಣಿ ಜೀವನ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಭಗವಂತನ ಚಿಂತನೆ ಅಥವಾ ಭಗವಂತನ ಪಾರಮ್ಯದ ಚಿಂತನೆ, ಭಗವಂತನ ಪಾರಮ್ಯದ ಚಿಂತನೆ ಬರಬೇಕು ಅಂತಾದರೆ ಸುಮ್ಮನೆ ಬರೋದಿಲ್ಲ. ಆ ಜ್ಞಾನ ಬರಬೇಕು ಅಂತಾದರೂ ಕೂಡ ಅದಕ್ಕೆ ಸಾಧನೆಯನ್ನು ಮಾಡಿ ಅದಕ್ಕೆ ಬೇಕಾಗಿರತಕ್ಕಂತಹ ದೀಕ್ಷೆ, ಈ ಆಂತರಿಕ ದೀಕ್ಷೆ ಬಾಹ್ಯ ದೀಕ್ಷೆ ಈ ಎರಡನ್ನೂ ಕೂಡ ಯಾರು ಗಟ್ಟಿಯಾಗಿ ಅನುಭವಿಸಿಕೊಂಡಿರುತ್ತಾನೆ ಅವನನ್ನು ಭಗವಂತ ಪೊರೆಯುತ್ತಾನೆ, ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನಷ್ಟು ಇದರ ವಿಸ್ತೃತವಾದಂತಹ ವಿಚಾರವನ್ನು ಜಗನ್ನಾಥದಾಸರು ಮುಂದೆ ಹೇಳಲಿಕ್ಕಿದ್ದಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.